ವಿಜಯನಗರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಅದರಲ್ಲೂ ವಿಶ್ವ ಪ್ರಸಿದ್ಧ ಪಾರಂಪರಿಕ ಕಟ್ಟಡ ಇರುವಂತಹ ಹಂಪಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಬೃಹತ್ ಕಲ್ಲುಗುಡ್ಡೆಗಳನ್ನ ಕತ್ತರಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ ಕೆಲವರು. ನಿತ್ಯವೂ ಹತ್ತಾರು ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಕಲ್ಲುಗಳ ಸಾಗಣೆ ಕೂಡ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ಕ್ಯಾಮೆರಾ ನೋಡ್ತಾ ಇದ್ದ ಹಾಗೆ ಇದ್ದಂಥ ಕಾರ್ಮಿಕ ಅಲ್ಲಿಂದ ಓಡ್ ಹೋಗಿದ್ದಾನೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಕಂಡಿದ್ದು ಕುರುಡರಾಗಿದ್ದಾರಾ ಅನ್ನೋದು ಕಾಡ್ತಾ ಇರುವಂತಹ ಪ್ರಶ್ನೆ. ಹಂಪಿ ಬಳಿಯ ಕಾಲಘಟ್ಟ ಗ್ರಾಮದ ಬಳಿ ಈ ರೀತಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ಕ್ಯಾಮೆರಾ ಕಣ್ಣಿಗೆ ಕಾಣಿಸ್ತಾ ಇದ್ದ ಹಾಗೆ ಕಲ್ಲು ಹೊಡಿತಾ ಇದ್ದನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ವಿಜಯನಗರ ಜಿಲ್ಲೆಯಲ್ಲಿ ಅದರಲ್ಲೂ ಪಾರಂಪರಿಕ ಪ್ರದೇಶ, ವಿಶ್ವ ಪ್ರಸಿದ್ಧ ಹಂಪಿ ಪ್ರದೇಶ ಏನಿದೆ, ಹಂಪಿಯ ಕಟ್ಟಡಗಳು ಏನಿದೆ, ಸಂರಕ್ಷಿತ ಪ್ರದೇಶ ಅದು, ಆ ಭಾಗದಲ್ಲೇ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಈ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರುವಂತಹ ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ಶಿವಾನಂದ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕಾಶಿ ಹಂಪಿಯ ಸುತ್ತಮುತ್ತಲು ಏನಿದೆ ಈ ಒಂದು ಪ್ರದೇಶವನ್ನು ವಿಶ್ವ ಪಾರಂಪರಿಕ ಯುನೆಸ್ಕೋ ಪಟ್ಟಿದೆ. ಅದರಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಒಂದು ಹಂಪಿ ಐತಿಹಾಸಿಕ ಸ್ಥಳ ಸೇರಿಕೊಂಡಿರ್ತಕ್ಕಂಥದ್ದು. ಈಗ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಅವ್ಯಾಹತವಾಗಿ ಈಗ ಕಲ್ಲು ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದು ಏನು ಈ ದೃಶ್ಯಾವಳಿ ನೋಡ್ತಾ ಇದ್ರಿ, ಇದು ನಾನು ಈಗ ಸದ್ಯ ಇರ್ತಕ್ಕಂಥ ಸ್ಥಳ ಪ್ಲೇಸ್ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಾಲಘಟ್ಟ ಅಂತ ಅನ್ನುವಂಥ ಪ್ಲೇಸದಲ್ಲಿ ಇರ್ತಕ್ಕಂಥದ್ದು. ಇದೇ ಒಂದು ಸ್ಥಳದಲ್ಲಿ ತುಂಗಭದ್ರೆ ಕೂಡ ಅವ್ಯಾಹತವಾಗಿ ಹರಿತಾ ಇರ್ತಕ್ಕಂಥದ್ದು. ಇನ್ನು ಕಲ್ಲು ಗುಡ್ಡೆಗಳಿಂದ ಸಂಪದ್ಭರಿತವಾಗಿ ರಾರಾಜಿಸುತ್ತಿರ್ತಕ್ಕಂತಹ ಈ ಒಂದು ಸ್ಥಳ ಏನಿದೆ, ಇದು ಹಂಪಿಯ ಸುತ್ತಮುತ್ತಲು ಇರ್ತಕ್ಕಂಥ ಕಲ್ಲು ಬಂಡೆಗಳಿದ್ದಾವೆ, ಅವು ಯಾವುಗಳನ್ನು ಕೂಡ ಮುಟ್ಟುವ ಹಾಗೆ ಇಲ್ಲ. ಯಾಕಂದರೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂತಹ ಈ ಒಂದು ಹಂಪಿಯ ವಿಶ್ವವಿಖ್ಯಾತ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಒಂದು ಕಲ್ಲುಗಳನ್ನು ಎತ್ತಬೇಕಂದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಒಂದು ಗಮನಕ್ಕೆ ತರಬೇಕು. ಆ ಗಮನಕ್ಕೆ ತಂದ ನಂತರ ಪರಿಶೀಲನೆ ಆದ ಬಳಿಕ ಒಂದು ಕಲ್ಲನ್ನು ಕೂಡ ಮುಟ್ಟಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇಲ್ಲಿ ಈಗ ಸುತ್ತಮುತ್ತಲು ಹಂಪಿ ಸುತ್ತಮುತ್ತಲು ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ಕೂಡ ಇವತ್ತು ರಿಯಾಲಿಟಿ ಚೆಕ್ ಬಂದಂಥ ಸಂದರ್ಭದಲ್ಲಿ ಬೃಹತ್ತಾದ ಕಲ್ಲು ಬಂಡೆಗಳ ಮಧ್ಯೆ ಇಳಿದಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು. ಆ ಒಂದು ಸ್ಥಳಕ್ಕೆ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಬರ್ತಾ ಇದ್ದಂತೆ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕಂಡು ಕಲ್ಲನ್ನು ಹೊಡಿತಾ ಇರ್ತಕ್ಕಂಥ ಅಕ್ರಮ ಕುಳಗಳಿದ್ದಾರೆ ಅಲ್ಲೇ ಸ್ಥಳಗಳಲ್ಲಿಯೇ ಆ ಒಂದು ನಮ್ಮ ಕ್ಯಾಮ್ರಾ ನೋಡಿ ಈಗ ಓಡಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳು ಕೂಡ ನೋಡ್ಬೋದು ಯಾವ ರೀತಿಯಾಗಿ ಈ ಕಲ್ಲನ್ನು ಹೊಡಿತಾ ಇದ್ರು. ಅದೇ ಸಂದರ್ಭದಲ್ಲಿ ನಾವು ಕೂಡ ಕ್ಯಾಮ್ರಾ ತಗೊಂಡು ಬಂದು ಈ ಒಂದು ಸ್ಥಳದಲ್ಲಿ ಸುದ್ದಿ ಮಾಡಲು ಮುಂದಾಗ್ತಾ ಇದ್ದಂತೆ ದಿಕ್ಕಾಪಾಲಾಗಿ ಓಡಿ ಹೋಗಿರ್ತಕ್ಕಂಥದ್ದು. ಇನ್ನು ಅಲ್ಲಿ ನೋಡ್ತಾ ಇರ್ಬೋದು ಕುಡಿಯೋ ನೀರನ್ನು ಸಹ ಕಲ್ಲು ಬಂಡೆ ಹೊಡೆಯವರು ತಂದಿರ್ತಕ್ಕಂಥದ್ದು. ಆ ಎಲ್ಲವನ್ನು ಕೂಡ ಇಲ್ಲೇ ಸ್ಥಳದಲ್ಲೇ ಬಿಟ್ಟು ಓಡಿ ಹೋಗ್ತಾ ಇರ್ತಕ್ಕಂಥದ್ದು. ಅಕ್ರಮ ಕುಳಗಳು ಓಡಿ ಹೋಗ್ತಕ್ಕಂತಹ ದೃಶ್ಯವು ಕೂಡ ಈಗ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆ ಆಗಿರ್ತಕ್ಕಂಥದ್ದು. ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಬೃಹತ್ತಾದ ಕಲ್ಲು ಬಂಡೆಗಳಿರ್ತಕ್ಕಂಥ ಸಂಪತ್ಭರಿತ ಗುಡ್ಡವನ್ನೇ ಇಲ್ಲಿ ಕತ್ತರಿಸಿರ್ತಕ್ಕಂಥದ್ದು. ಇಷ್ಟಾದರೂ ಕೂಡ ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಹಂಪಿಗೆ ವಿಶ್ವ ಪಾರಂಪರಿಕ ಸ್ಥಳದಲ್ಲಿರ್ತಕ್ಕಂಥ ಹಂಪಿಯ ಅಧಿಕಾರಿಗಳು ಬರ್ತಾರೆ, ಅವ್ರು ಯಾರು ಕೂಡ ಇದನ್ನು ಗಮನಿಸೋದೇ ಇಲ್ವಾ ಅನ್ನುವಂಥ ಅನುಮಾನ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪೊಲೀಸ್ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥವು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂದರೆ ಹಂಪಿ ಅಂದರೆ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ, ಆಮೇಲೆ ಐತಿಹಾಸಿಕ ಪ್ರವಾಸಿ ಸ್ಥಳಗಳನ್ನು ನೋಡ್ತಾರೆ. ಇಂಥ ಸ್ಥಳಗಳಲ್ಲಿ ಈ ರೀತಿಯಾಗಿ ಅಕ್ರಮ ಕುಳಗಳು ಬೃಹತ್ತಾದ ಗುಡ್ಡಗಳಿದೆ ಅವುಗಳನ್ನೇ ಈಗ ಕತ್ತರಿಸಲು ಮುಂದಾಗಿರ್ತಕ್ಕಂಥದ್ದು. ಹೊರಗಿಲಿಂದ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ನಡೆಯೋದಿಲ್ಲ ಅಂತ ಕಾಣಿಸುತ್ತೆ, ಆ ರೀತಿಯ ದೃಶ್ಯಾವಳಿಗಳು ಕಾಣ್ತವೆ. ಆದರೆ ಮೇಲೆ ಗುಡ್ಡದಲ್ಲೇ ಮೇಲೆ ಭಾಗಕ್ಕೆ ಹತ್ತಿ ಬಂದಂಥ ಸಂದರ್ಭದಲ್ಲಿ ಬೃಹತ್ತಾದ ಆಳಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಹಂತವಾಗಿ ಈ ಒಂದು ಗುಡ್ಡವನ್ನು ಕತ್ತರಿಸ್ಕೊಂತ ಬಂದು ಬಹಳಷ್ಟು ವರ್ಷಗಳಿಂದಲೇ
ಇಲ್ಲಿ ಗಣಿಗಾರಿಕೆ ನಡೀತಾ ಇದ್ದು ಅನ್ನೋದಕ್ಕೆ ಇವು ಉದಾಹರಣೆ ಹಾಕಿ ನಿಂತಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ವಿಶ್ವ ಪಾರಂಪರಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅವೆಲ್ಲವನ್ನು ತಡೆಗಟ್ಟಬೇಕು. ಯಾಕೆಂದರೆ ಈ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ನಡೆದರೆ ಮುಂದಿನ ದಿನಮಾನಗಳಲ್ಲಿ ಏನು ವಿಶ್ವ ಪಾರಂಪರಿಕ ಹಂಪಿಯ ಏನು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿದೆ ಅದಕ್ಕೂ ಒಂದು ಕಪ್ಪು ಚುಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನಾದರೂ ಕೂಡ ಇಲಾಖೆ ಅಧಿಕಾರಿಗಳು ಕಲ್ಲು ಗಣಿಗಾರಿಕೆ ನಡೆಸ್ತಕ್ಕಂಥ ಅಕ್ರಮ ಕುಳಗಳಿಗೆ ಏನು ಬಿಸಿ ಮುಟ್ಟಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.